ಕರ್ಕಾಟಕ ರಾಶಿಯವರೇ, ಈ ವಾರ ಚಂದ್ರನು ನಿಮ್ಮ ಜಾತಕದಲ್ಲಿ ಅತ್ಯಂತ ವಿಶೇಷವಾದ ಅನುಕ್ರಮವನ್ನು ರೂಪಿಸಲಿದ್ದಾನೆ. ಮೊದಲು ಭಾಗ್ಯೋದಯವಾಗುತ್ತದೆ, ನಂತರ ಕರ್ಮದ ಫಲ ದೊರೆಯುತ್ತದೆ ಮತ್ತು ಆ ಬಳಿಕ ಲಾಭವು ನಿಮ್ಮ ಕಣ್ಣ ಮುಂದೆ ಬರಲಿದೆ. ಆಗಸ್ಟ್ 7 ಮತ್ತು 8ರಂದು ಚಂದ್ರನು 9ನೇ ಮನೆಯಲ್ಲಿ ಇರುತ್ತಾನೆ. ಆಗಸ್ಟ್ 9 ರಿಂದ 11ರ ನಡುವೆ 10ನೇ ಮನೆ ಅಂದರೆ ವೃತ್ತಿ ಕರ್ಮ ರಂಗವನ್ನು ಸಕ್ರಿಯಗೊಳಿಸುತ್ತಾನೆ. ನಂತರ ಆಗಸ್ಟ್ 12 ಮತ್ತು 13ರಂದು ನಿಮ್ಮ ಲಾಭಸ್ಥಾನ ತಲುಪುತ್ತಾನೆ. ನವಮದಿಂದ ದಶಮ ಹಾಗೂ ದಶಮದಿಂದ ಏಕಾದಶ ಭಾವದವರೆಗಿನ ಈ ಪಯಣ ಸಾಮಾನ್ಯವಾದುದಲ್ಲ. ಇದೇ ಸಮಯದಲ್ಲಿ ಆಗಸ್ಟ್ 9ರ ಸಂಜೆ ಬುಧನು ನಿಮ್ಮ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಅಲ್ಲಿ ಈಗಾಗಲೇ ಸೂರ್ಯ ಮತ್ತು ಉಚ್ಚಸ್ಥಾನದಲ್ಲಿರುವ ಗುರು ಉಪಸ್ಥಿತರಿದ್ದಾರೆ. ಇದರರ್ಥ ವಾರದ ಮಧ್ಯದಲ್ಲಿ ತೆಗೆದುಕೊಳ್ಳುವ ಒಂದು ಬುದ್ಧಿವಂತಿಕೆಯ ನಿರ್ಧಾರವು ಕೆಲ ಗೌರವ ಮತ್ತು ಹಣ ಮೂರರ ಮೇಲೆಯೂ ಧನಾತ್ಮಕ ಪರಿಣಾಮ ಬೀರುತ್ತದೆ. ನೆನಪಿಡಿ, ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವ ವ್ಯಕ್ತಿ ಹೊಸಬರಾಗಿರುವುದಿಲ್ಲ. ಆ ವ್ಯಕ್ತಿಯ ಸಂಬಂಧವು ನಿಮ್ಮ ಹಳೆಯ ಕೆಲ ಕುಟುಂಬ ಅಥವಾ ಹಿಂದೆ ನಡೆದ ಯಾವುದೋ ಸಂಭಾಷಣೆಯಿಂದ ಹೊರಬರುತ್ತದೆ. ನಮಸ್ಕಾರ, ಕರ್ಕಾಟಕ ರಾಶಿಯ ಎಲ್ಲ ಸಹೋದರ ಸಹೋದರಿಯರಿಗೆ ನಿಮ್ಮದೇ ಆದಿ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಅಂತಿಮ ಭಾಗದಲ್ಲಿ ಅತ್ಯಂತ ಪ್ರಮುಖ ಸಂಕೇತಗಳು ಮತ್ತು ಪರಿಹಾರಗಳನ್ನು ತಿಳಿಸಲಾಗುವುದು. ವಿಶೇಷವಾಗಿ ಆಗಸ್ಟ್ 9 ರಿಂದ 13ರವರೆಗಿನ ಗ್ರಹಗಳ ಸ್ಥಿತಿಯು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಸ್ಪಷ್ಟ ಬದಲಾವಣೆಯನ್ನು ತೋರಿಸುತ್ತಿದೆ. ಈ ಸಾಮಾನ್ಯವಾರ ಭವಿಷ್ಯವು ಚಂದ್ರ ರಾಶಿಯನ್ನು ಆಧರಿಸಿದೆ. ಜನ್ಮ ಜಾತಕದಲ್ಲಿ ನಡೆಯುತ್ತಿರುವ ಮಹಾದಶ, ಅಂತರ್ದಶ ಮತ್ತು ಗ್ರಹಗಳ ವೈಯಕ್ತಿಕ ಸ್ಥಿತಿಯು ಇದರ ಫಲಿತಾಂಶದ ಸಾಮರ್ಥ್ಯವನ್ನು ನಿರ್ಧರಿಸುತ್ತದೆ. ಬನ್ನಿ ಆರಂಭಿಸೋಣ. ಈಗ ಮೊದಲಿಗೆ ನಿಮ್ಮ ರಾಶಿಯ ಆ ಗುಣವನ್ನು ಅರ್ಥಮಾಡಿಕೊಳ್ಳೋಣ. ಅದನ್ನು ಬಹಳ ಕಡಿಮೆ ಜನರು ಗುರುತಿಸುತ್ತಾರೆ. ಕರ್ಕಾಟಕ ರಾಶಿಯ ಜನರು ಭಾವನೆಗಳನ್ನು ಖಂಡಿತವಾಗಿಯೂ ಅರ್ಥಮಾಡಿಕೊಳ್ಳುತ್ತಾರೆ, ಆದರೆ ಅದರರ್ಥ ಅವರು ದುರ್ಬಲರು ಎಂದಲ್ಲ. ಜನರ ಅಗತ್ಯವನ್ನು ಹೆಚ್ಚು ಮಾತುಗಳಿಲ್ಲದೆಯೇ ಅರ್ಥಮಾಡಿಕೊಳ್ಳುವುದು ನಿಮ್ಮ ಅತಿದೊಡ್ಡ ಶಕ್ತಿಯಾಗಿದೆ. ನೀವು ಯಾವುದೇ ಕೋಣೆಯನ್ನು ಪ್ರವೇಶಿಸಿದ ತಕ್ಷಣ ಅಲ್ಲಿಯ ವಾತಾವರಣವನ್ನು ಗುರುತಿಸಿಬಿಡುತ್ತೀರಿ. ಯಾರು ಸಂಕಟದಲ್ಲಿದ್ದಾರೆ, ಯಾರು ಏನನ್ನೋ ಅಡಗಿಸುತ್ತಿದ್ದಾರೆ ಮತ್ತು ಯಾರಿಗೆ ಸಹಾಯದ ಅಗತ್ಯವಿದೆ ಎಂಬುದನ್ನು ನೀವು ಇತರರಿಗಿಂತ ಮುಂಚಿತವಾಗಿಯೇ ಅರ್ಥಮಾಡಿಕೊಳ್ಳುತ್ತೀರಿ. ನಿಮ್ಮ ಬಾಂಧವ್ಯವು ನಿಮ್ಮ ಬೇರುಗಳು, ಕುಟುಂಬ ಮತ್ತು ಹಳೆಯ ಅನುಭವಗಳೊಂದಿಗೆ ಆಳವಾಗಿರುತ್ತದೆ. ನೀವು ಪ್ರತಿಯೊಬ್ಬ ವ್ಯಕ್ತಿಗೂ ನಿಮ್ಮ ಜೀವನದಲ್ಲಿ ಬೇಗನೆ ಸ್ಥಾನ ನೀಡುವುದಿಲ್ಲ, ಆದರೆ ಯಾರನ್ನಾದರೂ ನಿಮ್ಮವರೆಂದು ಸ್ವೀಕರಿಸಿದರೆ ಅವರ ಜವಾಬ್ದಾರಿಯನ್ನು ಪೂರ್ಣವಾಗಿ ನಿರ್ವಹಿಸುತ್ತೀರಿ. ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಆರ್ಭಟದಿಂದ ಅಲ್ಲ, ನಂಬಿಕೆಯಿಂದ ರೂಪುಗೊಳ್ಳುತ್ತದೆ. ಕಷ್ಟದ ಸಮಯದಲ್ಲಿ ಜನರು ನಿಮ್ಮತ್ತ ನೋಡುತ್ತಾರೆ, ಏಕೆಂದರೆ ನೀವು ಪರಿಸ್ಥಿತಿಯನ್ನು ಮೇಲ್ನೋಟಕ್ಕೆ ಮಾತ್ರ ನೋಡುವುದಿಲ್ಲ, ಅದರ ಒಳಗಿನ ಕಾರಣವನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಈ ವಾರ ಇದೇ ಗ್ರಹಿಕೆ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಹಿಂದೆ ಭಾವನಾತ್ಮಕವಾಗಿ ಕಾಣುತ್ತಿದ್ದ ವಿಷಯವೊಂದು ಈಗ ಆರ್ಥಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಸ್ಪಷ್ಟವಾಗುತ್ತದೆ. ಈ ಬಾರಿ ನಿಮ್ಮ ನಿರ್ಧಾರವು ಕೇವಲ ಮನಸ್ಸಿನಿಂದ ಮಾತ್ರವಾಗಿರುವುದಿಲ್ಲ, ಅನುಭವ ಮತ್ತು ಗ್ರಹಗಳ ಬೆಂಬಲವೂ ಜೊತೆಗಿರುತ್ತದೆ. ಈಗ ಗ್ರಹಗಳ ಚಲನೆಯು ಈ ವಾರ ನಿಮ್ಮ ಜೀವನದ ಮೇಲೆ ಎಂತಹ ಮುಖ್ಯ ಪ್ರಭಾವ ಬೀರಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ನಿಮ್ಮ ರಾಶಿಯಿಂದ ಇದು ಮೊದಲನೇ ಮನೆಯಾಗಿದೆ. ಲಗ್ನ ಅಥವಾ ರಾಶಿಯಿಂದ ಕೇಂದ್ರದಲ್ಲಿ ಉಚ್ಚ ಗುರುವಿರುವುದು ಹಂಸ ಮಹಾಪುರುಷ ಯೋಗದ ಪ್ರಭಾವವನ್ನು ಉಂಟುಮಾಡುತ್ತದೆ. ಈ ಯೋಗವು ಜ್ಞಾನ, ಗೌರವ, ಸರಿಯಾದ ನಿರ್ಧಾರ ಮತ್ತು ದೈವಿಕ ರಕ್ಷಣೆಗೆ ಸಂಬಂಧಿಸಿದೆ. ಕರ್ಕಾಟಕ ರಾಶಿಗೆ ಗುರುವು 6ನೇ ಮತ್ತು 9ನೇ ಮನೆಯ ಅಧಿಪತಿಯಾಗಿದ್ದಾನೆ. 9ನೇ ಮನೆಯು ಭಾಗ್ಯ, ಧರ್ಮ, ಗುರು, ತಂದೆ, ಸುದೀರ್ಘ ಪ್ರಯಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದೆ. ಭಾಗ್ಯ ಭಾವದ ಅಧಿಪತಿಯು ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿ ಕುಳಿತಿರುವುದು ಸರಿಯಾದ ಸಲಹೆಯು ನಿಮ್ಮ ಜೀವನದ ದಾರಿಯನ್ನು ಸ್ಪಷ್ಟಪಡಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. ಗುರುವಿನ 5ನೇ ದೃಷ್ಟಿ ನಿಮ್ಮ ಶಿಕ್ಷಣ ಮತ್ತು ಸಂತಾನ ಭಾವದ ಮೇಲೆ, 7ನೇ ದೃಷ್ಟಿ ವಿವಾಹ ಹಾಗೂ ಪಾಲುದಾರಿಕೆಯ ಮೇಲೆ ಮತ್ತು 9ನೇ ದೃಷ್ಟಿ ಭಾಗ್ಯ ಭಾವದ ಮೇಲೆ ಬೀಳುತ್ತಿದೆ. ಆದ್ದರಿಂದ ಈ ವಾರ ವಿದ್ಯಾರ್ಥಿಗಳು, ವಿವಾಹಿತರು, ಉದ್ಯಮ ಪಾಲುದಾರರು ಮತ್ತು ಹೊಸ ಯೋಜನೆಯಲ್ಲಿ ಕೆಲಸ ಮಾಡುವ ಜನರು ಗುರುವಿನ ವಿಶೇಷ ಸಹಕಾರವನ್ನು ಅನುಭವಿಸುತ್ತಾರೆ. ಗುರುವು ಸೂರ್ಯನ ಸನ್ನಿಧಿಯಲ್ಲಿರುವುದರಿಂದ ಅಸ್ತಮಿತ ಸ್ಥಿತಿಯಲ್ಲಿದ್ದಾನೆ. ಆಶೀರ್ವಾದ ಮತ್ತು ತಿಳುವಳಿಕೆ ಎರಡೂ ಇವೆ, ಆದರೆ ಅತ್ಯಂತ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅನುಭವಸ್ಥ ವ್ಯಕ್ತಿಯ ಸಲಹೆ ಪಡೆಯುವುದು ಅಗತ್ಯವಾಗಿರುತ್ತದೆ. ಆಗಸ್ಟ್ 7ರಂದು ಬೆಳಿಗ್ಗೆ ಸುಮಾರು 10:29ಕ್ಕೆ ಸೂರ್ಯನು ಪುಷ್ಯ ನಕ್ಷತ್ರದಿಂದ ಹೊರಟು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಸೂರ್ಯನು ಇಡೀ ವಾರ ನಿಮ್ಮ ರಾಶಿಯಲ್ಲೇ ಇರುತ್ತಾನೆ. ಕರ್ಕಾಟಕ ರಾಶಿಗೆ ಸೂರ್ಯನು 2ನೇ ಮನೆಯ ಅಧಿಪತಿಯಾಗಿದ್ದಾನೆ. 2ನೇ ಮನೆಯು ಧನ್, ಕುಟುಂಬ, ಮಾತನಾಡುವ ರೀತಿ ಮತ್ತು ಸಂಚಿತ ಸಂಪತ್ತನ್ನು ತೋರಿಸುತ್ತದೆ. ಧನಭಾವದ ಅಧಿಪತಿ ನಿಮ್ಮ ರಾಶಿಯಲ್ಲಿರುವುದು ಆರ್ಥಿಕ ನಿರ್ಧಾರಗಳನ್ನು ನೇರವಾಗಿ ನಿಮ್ಮ ಕೈಗೆ ತರುತ್ತದೆ. ಆಶ್ಲೇಷ ನಕ್ಷತ್ರವು ವಿಷಯದ ಆಳಕ್ಕೆ ಹೋಗಿ ನಿಜವಾದ ಕಾರಣವನ್ನು ಗುರುತಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಆಗಸ್ಟ್ 7ರ ನಂತರ ಯಾವ ಆರ್ಥಿಕ ಯೋಜನೆಯನ್ನು ಮುಂದುವರಿಸಬೇಕು ಮತ್ತು ಯಾವ ವೆಚ್ಚವನ್ನು ತಡೆಯಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಕುಟುಂಬದಲ್ಲಿ ಯಾವ ವಿಷಯದ ಕುರಿತು ಅರೆಬರೆ ಸಂಭಾಷಣೆ ನಡೆಯುತ್ತಿತ್ತೋ ಅದು ಕೂಡ ಬಹಿರಂಗವಾಗಿ ಮುನ್ನೆಲೆಗೆ ಬರುತ್ತದೆ. ಈ ಬಾರಿ ನೀವು ವಿಷಯವನ್ನು ಮುಂದೂಡುವುದಿಲ್ಲ, ಶಾಂತ ಆದರೆ ಸ್ಪಷ್ಟ ಪದಗಳಲ್ಲಿ ಪರಿಹಾರ ಕಂಡುಕೊಳ್ಳುತ್ತೀರಿ. ಆಗಸ್ಟ್ 9ರ ಸಂಜೆ ಸುಮಾರು 7:58ಕ್ಕೆ ಬುಧನು ಮಿಥುನ ರಾಶಿಯಿಂದ ಹೊರಟು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ. ಬುಧನು ನಿಮ್ಮ 3ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದಾನೆ. 3ನೇ ಮನೆಯು ಪ್ರಯತ್ನ, ಸಂವಹನ, ಬರಹ,
ಸಣ್ಣ ಪ್ರಯಾಣ ಮತ್ತು ಸಂಪರ್ಕಕ್ಕೆ ಸಂಬಂಧಿಸಿದೆ. 12ನೇ ಮನೆಯು ವಿದೇಶ, ವೆಚ್ಚ, ವಿಶ್ರಾಂತಿ ಮತ್ತು ದೂರದ ಸ್ಥಳಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳದ್ದಾಗಿದೆ. ಈ ಎರಡೂ ಮನೆಗಳ ಅಧಿಪತಿಯಾದ ಬುಧನು ನಿಮ್ಮ ರಾಶಿಗೆ ಬರುವುದು ನಿಮ್ಮ ಸಂಭಾಷಣೆಯಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ವಿದೇಶ, ಡಿಜಿಟಲ್ ಕೆಲ, ಬರ, ತರಬೇತಿ, ಮಾಧ್ಯಮ ಮತ್ತು ಸಲಹೆಗೆ ಸಂಬಂಧಿಸಿದ ವಿಷಯಗಳು ಮುನ್ನಡೆಯುತ್ತವೆ. ಅತ್ಯಂತ ವಿಶೇಷವಾದ ವಿಷಯವೆಂದರೆ ಬುಧನು ನಿಮ್ಮ ರಾಶಿಗೆ ಬಂದು ಸೂರ್ಯ ಮತ್ತು ಉಚ್ಚ ಗುರುವಿನೊಂದಿಗೆ ಸೇರಿಕೊಳ್ಳುತ್ತಾನೆ. ಸೂರ್ಯ ಮತ್ತು ಬುಧಾದಿತ್ಯ ಯೋಗದ ಪ್ರಭಾವವನ್ನು ಸೃಷ್ಟಿಸುತ್ತಾರೆ. ಗುರುವು ಈ ಯೋಗಕ್ಕೆ ಬುದ್ಧಿವಂತಿಕೆ, ಜ್ಞಾನ ಮತ್ತು ಗೌರವವನ್ನು ನೀಡುತ್ತಾನೆ. ಈ ಒಕ್ಕೂಟದಿಂದಾಗಿ ನಿಮ್ಮ ಮಾತು ಕೇವಲ ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ಅದರ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ಆಗಸ್ಟ್ 9ರ ನಂತರ ಸಭೆ, ಸಂದರ್ಶನ, ಆರ್ಥಿಕ ಚರ್ಚೆ, ಕೌಟುಂಬಿಕ ಒಪ್ಪಂದ ಮತ್ತು ಯಾವುದೇ ಯೋಜನೆಯ ಪ್ರಸ್ತುತಿ ಯಶಸ್ವಿಯಾಗುತ್ತದೆ. ಆಗಸ್ಟ್ 7ರಿಂದ ಮಂಗಳನು ಮಿಥುನ ರಾಶಿಯಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಮಂಗಳನು ಯೋಗಕಾರಕ ಗ್ರಹವಾಗಿದ್ದಾನೆ, ಏಕೆಂದರೆ ಅವನು 5ನೇ ಮತ್ತು 10ನೇ ಮನೆಯ ಅಧಿಪತಿ. ವೃತ್ತಿ ಮತ್ತು ಬುದ್ಧಿಮತ್ತೆಯ ಅಧಿಪತಿ ಮಂಗಳನು 12ನೇ ಮನೆಗೆ ಹೋಗುವುದು ವಿದೇಶ, ದೂರದ ನಗ, ರಾತ್ರಿಯ ಜವಾಬ್ದಾರಿ, ಆಸ್ಪತ್ರೆ, ಸಂಶೋಧನೆ, ತಾಂತ್ರಿಕ ಕೆಲಸ ಮತ್ತು ಪರದೆಯ ಹಿಂದೆ ನಡೆಯುವ ಸಿದ್ಧತೆಗಳನ್ನು ಸಕ್ರಿಯಗೊಳಿಸುತ್ತದೆ. ದೂರದ ಸ್ಥಳ ಅಥವಾ ವಿದೇಶಿ ಸಂಸ್ಥೆಗೆ ಸಂಬಂಧಿಸಿದ ಕೆಲಸಗಳು ಮುನ್ನಡೆಯುತ್ತವೆ. ಮನೆಯಿಂದಲೇ ಕೆಲಸ ಮಾಡುವವರಿಗೂ ಹೊಸ ಜವಾಬ್ದಾರಿ ಸಿಗಲಿದೆ. ಮಂಗಳನ ದೃಷ್ಟಿ ನಿಮ್ಮ 3ನೇ, 6ನೇ ಮತ್ತು 7ನೇ ಮನೆಯ ಮೇಲಿದೆ. ಇದರಿಂದ ಧೈರ್ಯ ಹೆಚ್ಚುತ್ತದೆ, ಸ್ಪರ್ಧೆಯಲ್ಲಿ ಹಿಡಿತ ಬಲವಾಗುತ್ತದೆ ಮತ್ತು ಪಾಲುದಾರಿಕೆಯಲ್ಲಿ ನೇರ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಆದರೆ ವೆಚ್ಚ ಮತ್ತು ನಿದ್ರೆಯ ಕಡೆಗೆ ಗಮನ ಹರಿಸಬೇಕಾಗುತ್ತದೆ. ಕೆಲಸದ ಉತ್ಸಾಹದಲ್ಲಿ ಶರೀರಕ್ಕೆ ವಿಶ್ರಾಂತಿ ನೀಡುವುದನ್ನು ಮರೆಯದಿರಿ. ಶುಕ್ರನು ಕನ್ಯಾ ರಾಶಿಯಲ್ಲಿ ನಿಮ್ಮ 3ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಶುಕ್ರನು ನೀಚ ಸ್ಥಿತಿಯಲ್ಲಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಪ್ರದರ್ಶನಕ್ಕಿಂತ ಗುಣಮಟ್ಟದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಶುಕ್ರನು ನಿಮ್ಮ 4ನೇ ಮತ್ತು 11ನೇ ಮನೆಯ ಅಧಿಪತಿ. ಮನೆ, ಸುಖ ಮತ್ತು ಲಾಭದ ಅಧಿಪತಿಯು 3ನೇ ಮನೆಯಲ್ಲಿರುವುದು ಸ್ವಯಂ ಪ್ರಯತ್ನದಿಂದ ಗಳಿಕೆಯನ್ನು ಹೆಚ್ಚಿಸುತ್ತದೆ. ಸಾಮಾಜಿಕ ಮಾಧ್ಯಮ, ವಿನ್ಯಾಸ, ಸೌಂದರ್ಯ, ಬರಹ, ಪ್ರಯಾಣ, ಮಾರಾಟ ಮತ್ತು ಸೃಜನಶೀಲ ಕೆಲಸಗಳಿಂದ ಆದಾಯ ಸಿಗಲಿದೆ. ಶುಕ್ರನ ಪ್ರಸ್ತುತ ಸ್ಥಿತಿಯು ಸಣ್ಣ ಲೋಪಗಳನ್ನು ಮುನ್ನೆಲೆಗೆ ತರುತ್ತದೆ. ಅದನ್ನು ಸರಿಪಡಿಸಿದ ತಕ್ಷಣ ಕೆಲಸದ ಫಲಿತಾಂಶ ಹೆಚ್ಚಾಗುತ್ತದೆ. ವಿಡಿಯೋ ಜಾಹೀರಾತು ಪ್ರಸ್ತುತಿ ಅಥವಾ ಉತ್ಪನ್ನದ ವಿನ್ಯಾಸದಲ್ಲಿ ಮಾಡುವ ಸಣ್ಣ ಸುಧಾರಣೆಯು ಗ್ರಾಹಕರ ಪ್ರತಿಕ್ರಿಯೆಯನ್ನು ಬದಲಾಯಿಸುತ್ತದೆ. ಶನಿಯು ಮೀನ ರಾಶಿಯಲ್ಲಿ ವಕ್ರಿಯಾಗಿ ನಿಮ್ಮ 9ಮ ಭಾವದಲ್ಲಿದ್ದಾನೆ. ಕರ್ಕಾಟಕ ರಾಶಿಗೆ ಶನಿಯು 7ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿದ್ದಾನೆ. ವಕ್ರಿ ಶನಿಯು ಹಳೆಯ ಗುರು, ಹಿರಿಯ ಸಹೋದ್ಯೋಗಿ, ಕಾನೂನು ವಿಷಯ, ದೀರ್ಘ ಪ್ರಯಾಣ ಅಥವಾ ಪಾಲುದಾರಿಕೆಗೆ ಸಂಬಂಧಿಸಿದ ವಿಷಯವನ್ನು ಮತ್ತೆ ಮುನ್ನೆಲೆಗೆ ತರುತ್ತಾನೆ. ಹಿಂದೆ ಸರಿಯಾದ ಸಮಯದ ಅಭಾವದಿಂದ ಸ್ಥಗಿತಗೊಂಡಿದ್ದ ಯೋಜನೆಯು ಈಗ ವ್ಯವಸ್ಥಿತವಾಗಿ ಮುನ್ನಡೆಯುತ್ತದೆ. ಶನಿಯ ದೃಷ್ಟಿ ನಿಮ್ಮ 11ನೇ, 3ನೇ ಮತ್ತು 6ನೇ ಮನೆಯ ಮೇಲಿದೆ. ಇದರರ್ಥ ನಿಯಮಿತ ಪ್ರಯತ್ನದಿಂದ ಲಾಭ ಸಿಗುತ್ತದೆ, ಹಳೆಯ ಸಂಪರ್ಕಗಳು ಉಪಯುಕ್ತವಾಗುತ್ತವೆ ಮತ್ತು ಸ್ಪರ್ಧೆಯಲ್ಲಿ ತಾಳ್ಮೆಯು ನಿಮ್ಮನ್ನು ರಕ್ಷಿಸುತ್ತದೆ. ರಾಹುವು ಕುಂಭ ರಾಶಿಯಲ್ಲಿ ನಿಮ್ಮ 8ನೇ ಮನೆಯಲ್ಲಿದ್ದಾನೆ. ರಾಹುವಿನ ಈ ಸ್ಥಾನವು ಅಡಗಿರುವ ಮಾಹಿತಿ, ಸಂಶೋಧನೆ, ವಿಮೆ, ಪರಂಪರೆ, ತೆರಿಗೆ ಮತ್ತು ಹಠಾತ್ ಆರ್ಥಿಕ ಘಟನೆಗಳನ್ನು ಸಕ್ರಿಯಗೊಳಿಸುತ್ತದೆ. ಯಾವುದೋ ಹಳೆಯ ಆರ್ಥಿಕ ವಿಷಯದಲ್ಲಿ ಹಿಂದೆ ನಿಮಗೆ ತಿಳಿದಿರದ ಮಾಹಿತಿ ಈಗ ಸಿಗಲಿದೆ. ಈ ಮಾಹಿತಿಯ ಸರಿಯಾದ ಬಳಕೆಯು ನಷ್ಟವನ್ನು ತಡೆದು ಲಾಭವನ್ನು ಉಳಿಸುತ್ತದೆ. ಕೇತುವು ಸಿಂಹ ರಾಶಿಯಲ್ಲಿ ನಿಮ್ಮ 2ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಧನ ಮತ್ತು ಕುಟುಂಬದ ವಿಷಯದಲ್ಲಿ ಪದಗಳ ಶುದ್ಧತೆ ಅಗತ್ಯ. ಯೋಚಿಸದೆ ಆಡಿದ ಮಾತು ತಪ್ಪಾಗಿ ಅರ್ಥೈಸಲ್ಪಡಬಹುದು. ಶಾಂತ ಧ್ವನಿಯು ಈ ವಾರ ನಿಮ್ಮ ರಕ್ಷಣೆಯಾಗಲಿದೆ. ಈಗ ಈ ವಾರದ ಅತ್ಯಂತ ಸುಂದರವಾದ ಗ್ರಹಗಳ ಚಲನೆಯನ್ನು ಅರ್ಥಮಾಡಿಕೊಳ್ಳಿ. ಆಗಸ್ಟ್ 7 ಶುಕ್ರವಾರ ಮತ್ತು 8 ಶನಿವಾರ ರಂದು ಚಂದ್ರನು ಮೀನ ರಾಶಿಯಲ್ಲಿ ನಿಮ್ಮ 9ನೇ ಮನೆಯಿಂದ ಹಾದು ಹೋಗುತ್ತಾನೆ. ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರಗಳ ಪ್ರಭಾವವು ಆಧ್ಯಾತ್ಮಿಕ ತಿಳುವಳಿಕೆ, ಪ್ರಯಾಣ, ಗುರು ಮತ್ತು ಅನುಭವಸ್ಥ ವ್ಯಕ್ತಿಯ ಸಲಹೆಯನ್ನು ಸಕ್ರಿಯಗೊಳಿಸುತ್ತದೆ. ಚಂದ್ರನು ನಿಮ್ಮ ರಾಶಿಯ ಅಧಿಪತಿ. ರಾಶಿಯಾಧಿಪತಿಯು ಭಾಗ್ಯಭಾವಕ್ಕೆ ಹೋಗುವುದು ವಾರದ ಆರಂಭವು ಯಾವುದೋ ಶುಭ ಸಲಹೆ ಅಥವಾ ಸರಿಯಾದ ಮಾಹಿತಿಯಿಂದ ಆಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಆಗಸ್ಟ್ 7ರಂದು ಹಳೆಯ ಪ್ರಶ್ನೆಯೊಂದು ಮತ್ತೆ ಮನಸ್ಸಿನಲ್ಲಿ ಮೂಡುತ್ತದೆ. ಆಗಸ್ಟ್ 8ರ ವೇಳೆಗೆ ಅದಕ್ಕೆ ಉತ್ತರ ಸಿಗುತ್ತದೆ. ತಂದೆ, ಶಿಕ್ಷಕರು, ಮಾರ್ಗದರ್ಶಕರು ಅಥವಾ ಕುಟುಂಬದ ಹಿರಿಯ ಸದಸ್ಯರ ಮಾತನ್ನು ಗಮನವಿಟ್ಟು ಕೇಳಿ. ಇದು ಮೊದಲ ಹಂತ ದಿಕ್ಕು ಸಿಗಲಿದೆ. ಆಗಸ್ಟ್ 9 ಭಾನುವಾರರಿಂದ 11 ಮಂಗಳವಾರರ ನಡುವೆ ಚಂದ್ರನು ಮೇಷರಾಶಿಯಲ್ಲಿ ನಿಮ್ಮ 10ಮ ಭಾವದಲ್ಲಿ ಇರುತ್ತಾನೆ. ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರಗಳು ವೃತ್ತಿ, ಜವಾಬ್ದಾರಿ ಮತ್ತು ಗುರುತಿಸುವಿಕೆಯನ್ನು ಸಕ್ರಿಯಗೊಳಿಸುತ್ತವೆ. ಈ ಸಮಯದಲ್ಲಿ ಉಚ್ಚಗುರುವು ಚಂದ್ರನಿಂದ ಕೇಂದ್ರ ಸ್ಥಾನದಲ್ಲಿರುತ್ತಾನೆ. ಇದರಿಂದಾಗಿ ಚಂದ್ರಗುರು ಗಜಕೇಸರಿ ಯೋಗವು ಪ್ರಭಾವಶಾಲಿಯಾಗುತ್ತದೆ. ನಿಮ್ಮ ರಾಶಿಯಲ್ಲಿ ಹಂಸ ಮಹಾಪುರುಷ ಯೋಗದ ಪ್ರಭಾವ ಈಗಾಗಲೇ ಇದೆ. ಹಂಸ ಮಹಾಪುರುಷ ಯೋಗ ಮತ್ತು ಗಜಕೇಸರಿ ಯೋಗಗಳ ಜಂಟಿ ಪರಿಣಾಮವು ಆಗಸ್ಟ್ 9ರಿಂದ 11ರ ಸಮಯವನ್ನು ಈ ವಾರದ ಅತ್ಯಂತ ಪ್ರಮುಖ ವೃತ್ತಿಜೀವನದ ಸಮಯವನ್ನಾಗಿ ಮಾಡುತ್ತದೆ. ಕೆಲಸದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳಲಾಗುತ್ತದೆ. ಸಮಸ್ಯೆಯೊಂದಕ್ಕೆ ಪರಿಹಾರ ನಿಮ್ಮಿಂದ ಹೊರಬರುತ್ತದೆ. ಆಡಳಿತ ಮಂಡಳಿಯು ನಿಮ್ಮ ತಿಳುವಳಿಕೆ ಮತ್ತು ಜವಾಬ್ದಾರಿಯನ್ನು ಮೆಚ್ಚುತ್ತದೆ. ಇದು 2ನೇ ಹಂತ ಕೆಲಸವೇ ಮಾತನಾಡುತ್ತದೆ.
ಆಗಸ್ಟ್ 12 ಬುಧವಾರ ಮತ್ತು 13 ಗುರುವಾರರಂದು ಚಂದ್ರನು ವೃಷಭ ರಾಶಿಯಲ್ಲಿ ನಿಮ್ಮ 11ನೇ ಮನೆಗೆ ತಲುಪುತ್ತಾನೆ. ವೃಷಭ ರಾಶಿಯಲ್ಲಿ ಚಂದ್ರನನ್ನು ಉಚ್ಚನೆಂದು ಪರಿಗಣಿಸಲಾಗುತ್ತದೆ. ಲಾಭಭಾವದಲ್ಲಿ ಉಚ್ಚ ರಾಶ್ಯಾಧಿಪತಿಯು ಇರುವುದು ಆದಾಯ, ಹಳೆಯ ಸಂಪರ್ಕಗಳು, ಮಿತ್ರರು ಮತ್ತು ದೀರ್ಘಕಾಲದ ಇಷ್ಟಾರ್ಥ ಸಿದ್ಧಿಗೆ ಅತ್ಯಂತ ಶುಭ ಸ್ಥಿತಿಯಾಗಿದೆ. ರೋಹಿಣಿ ನಕ್ಷತ್ರವು ಧನ, ಸೌಂದರ್ಯ ಮತ್ತು ಸ್ಥಿರ ಫಲಿತಾಂಶಗಳಿಗೆ ಸಂಬಂಧಿಸಿದೆ. ಮೃಗಶಿರ ನಕ್ಷತ್ರವು ಹೊಸ ಮಾಹಿತಿ ಮತ್ತು ಸಂಶೋಧನೆಗೆ ಸಂಬಂಧಿಸಿದೆ. ಆದ್ದರಿಂದ ಆಗಸ್ಟ್ 12ರಂದು ಆರ್ಥಿಕ ಲಾಭದ ಫಲಿತಾಂಶ ದೊರೆಯುತ್ತದೆ ಮತ್ತು ಆಗಸ್ಟ್ 13ರಂದು ಆದಾಯ ಹೆಚ್ಚಿಸುವ ಮತ್ತೊಂದು ದಾರಿ ಅರ್ಥವಾಗುತ್ತದೆ. ಇದು 3ನೇ ಹಂತ, ಲಾಭವು ಕಣ್ಣ ಮುಂದೆ ಬರಲಿದೆ. ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಗುರುವಿನ ಪ್ರಭಾವವು ಶರೀರದಲ್ಲಿ ಶಕ್ತಿ ಹಾಗೂ ಚೇತರಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಹಳೆಯ ಆಯಾಸ ಕಡಿಮೆಯಾಗಿ ದಿನಚರಿಯನ್ನು ವ್ಯವಸ್ಥಿತಗೊಳಿಸುವ ಇಚ್ಛೆಯಾಗುತ್ತದೆ. ಆಗಸ್ಟ್ 7 ಮತ್ತು 8ರಂದು ಮನಸ್ಸು ಗಂಭೀರವಾಗಿರಬಹುದು. ಯಾವುದೇ ವಿಷಯದ ಕುರಿತು ಅತಿಯಾಗಿ ಯೋಚಿಸುವ ಬದಲು ಅನುಭವಸ್ಥ ವ್ಯಕ್ತಿಯೊಂದಿಗೆ ಮಾತನಾಡಿ. ಮನಸ್ಸಿನ ಭಾರ ತಕ್ಷಣ ಹಗುರವಾಗುತ್ತದೆ. ಆಗಸ್ಟ್ 9ರಿಂದ 11ರವರೆಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಬಿಡಬೇಡಿ. ತಲೆ, ಕಣ್ಣು ಮತ್ತು ಹೊಟ್ಟೆಯ ಉಷ್ಣತೆಯ ಕಡೆಗೆ ಗಮನವಿರಲಿ. ಹಗುರವಾದ ಆಹಾರ ಮತ್ತು ಸಾಕಷ್ಟು ನೀರು ಲಾಭ ನೀಡುತ್ತದೆ. ಮಂಗಳನು 12ನೇ ಮನೆಯಲ್ಲಿರುವುದರಿಂದ ನಿದ್ರೆಯನ್ನು ಪೂರ್ಣಗೊಳಿಸುವುದು ಬಹಳ ಮುಖ್ಯ. ತಡರಾತ್ರಿಯವರೆಗೆ ಕೆಲಸ ಮಾಡುವವರು ಕೆಲ ದಿನಗಳಿಗೊಮ್ಮೆ ವಿಶ್ರಾಂತಿಯ ಸಮಯವನ್ನು ಕಾಯ್ದಿರಿಸಿ. ಆಗಸ್ಟ್ 13ರಂದು ಆರೋಗ್ಯದಲ್ಲಿ ತಾಜಾತನ ಬರಲಿದೆ. ಬೆಳಗಿನ ನಡಿಗೆ, ಹಗುರವಾದ ಯೋಗ ಮತ್ತು ನೀರಿನ ಬಳಿ ಸ್ವಲ್ಪ ಸಮಯ ಕಳೆಯುವುದು ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ವೃತ್ತಿಜೀವನದಲ್ಲಿ ಈ ವಾರ ಕರ್ಕಾಟಕ ರಾಶಿಯವರಿಗೆ ಸಾಮಾನ್ಯರಂತೆ ಇರುವುದಿಲ್ಲ. ಚಂದ್ರನ ಚಲನೆಯು ನೇರವಾಗಿ ಭಾಗ್ಯಭಾವದಿಂದ ವೃತ್ತಿ ಮತ್ತು ನಂತರ ಲಾಭಭಾವಕ್ಕೆ ಹೋಗುತ್ತಿದೆ. ಆಗಸ್ಟ್ 7 ಮತ್ತು 8ರಂದು ಯಾರಾದರೂ ಅನುಭವಸ್ಥ ವ್ಯಕ್ತಿಯ ಸಲಹೆಯು ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ. ಹೊಸ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೊದಲು ಪೂರ್ಣ ಮಾಹಿತಿಯನ್ನು ಅರ್ಥಮಾಡಿಕೊಳ್ಳಿ. ಆಗಸ್ಟ್ 9ರಂದು ಬುಧನು ನಿಮ್ಮ ರಾಶಿಗೆ ಬರುತ್ತಾನೆ ಮತ್ತು ಅಂದಿನಿಂದಲೇ ವೃತ್ತಿಯಲ್ಲಿ ಸಂವಹನದ ಮಹತ್ವ ಹೆಚ್ಚಾಗುತ್ತದೆ. ನೀವು ಹಿಂದೆ ನಿಮ್ಮ ಮಟ್ಟದಲ್ಲಿ ಮಾತ್ರ ಸಿದ್ಧಪಡಿಸಿದ್ದ ಯೋಜನೆಯು ಈಗ ಆಡಳಿತ ಮಂಡಳಿಯ ಮುಂಭಾಗಕ್ಕೆ ಹೋಗುತ್ತದೆ. ಆಗಸ್ಟ್ 9ರಿಂದ 11ರವರೆಗೆ ಚಂದ್ರನು ದಶಮಭಾವದಲ್ಲಿ ಇರುತ್ತಾನೆ. ಮಂಗಳನು ದಶಮಭಾವದ ಅಧಿಪತಿಯಾಗಿ 12ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ವಿದೇಶ, ದೂರದ ನಗರ, ಬಹುರಾಷ್ಟ್ರೀಯ ಸಂಸ್ಥೆ, ರಾತ್ರಿಯ ಜವಾಬ್ದಾರಿ, ಸಂಶೋಧನೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವ ಜನರಿಗೆ ವಿಶೇಷ ಪ್ರಗತಿ ಸಿಗಲಿದೆ. ನಿಮ್ಮ ಕೆಲಸದ ಯಾವುದೋ ಒಂದು ಭಾಗವು ಹಿಂದೆ ಸೂಕ್ತ ಗುರುತಿಸುವಿಕೆ ಪಡೆಯದಿರಬಹುದು. ಈ ಬಾರಿ ಅದರ ನೈಜ ಮಹತ್ವವನ್ನು ಅರ್ಥಮಾಡಿಕೊಳ್ಳಲಾಗುತ್ತದೆ. ಬಡ್ತಿ, ಜವಾಬ್ದಾರಿಯ ಹೆಚ್ಚಳ ಮತ್ತು ಉತ್ತಮ ಪಾತ್ರಕ್ಕೆ ಸಂಬಂಧಿಸಿದ ಚರ್ಚೆಗಳು ಪ್ರಾರಂಭವಾಗುತ್ತವೆ. ಆಗಸ್ಟ್ 10ರಂದು ನಿಮ್ಮ ಅಭಿಪ್ರಾಯವನ್ನು ಸ್ವೀಕರಿಸಲಾಗುತ್ತದೆ. ಆಗಸ್ಟ್ 11ರಂದು ಅದರ ಆಧಾರದ ಮೇಲೆ ಕೆಲಸ ಮುಂದೆ ಸಾಗುತ್ತದೆ. ಶಿಕ್ಷಣ, ಆರೋಗ್ಯ ಸೇವೆ, ಹೋಟೆಲ್, ಪ್ರಯಾಣ, ತಂತ್ರಜ್ಞಾನ, ಹಣಕಾಸು, ಸಂಶೋಧನೆ, ಮಾಧ್ಯಮ, ವಿನ್ಯಾಸ ಮತ್ತು ಗ್ರಾಹಕ ನಿರ್ವಹಣೆಗೆ ಸಂಬಂಧಿಸಿದ ಕರ್ಕಾಟಕ ರಾಶಿಯವರ ಪ್ರಭಾವ ಹೆಚ್ಚಾಗುತ್ತದೆ. ರಾಹುವು 8ನೇ ಮನೆಯಲ್ಲಿರುವುದರಿಂದ ಯಾವುದೇ ಸೂಕ್ಷ್ಮ ಮಾಹಿತಿಯನ್ನು ಸುರಕ್ಷಿತವಾಗಿರಿಸಿ. ಕೆಲಸದ ರಹಸ್ಯವನ್ನು ಕಾಯ್ದುಕೊಳ್ಳುವುದು ನಿಮ್ಮ ಪ್ರಸಿದ್ಧಿಯನ್ನು ಬಲಪಡಿಸುತ್ತದೆ. ಯಾರ ಜನ್ಮ ಜಾತಕದಲ್ಲಿ ಚಂದ್ರ, ಗುರು, ಮಂಗಳ ಅಥವಾ ಬುಧನ ಮಹಾದಶ ಅಥವಾ ಅಂತರ್ದಶ ನಡೆಯುತ್ತಿದೆಯೋ ಅವರ ವೃತ್ತಿಜೀವನದಲ್ಲಿ ಈ ವಾರ ನಿರ್ಣಾಯಕ ಫಲಿತಾಂಶ ದೊರೆಯಲಿದೆ. ಉದ್ಯಮಿಗಳಿಗೆ ವಾರದ ಆರಂಭವು ಯೋಜನೆ ಮತ್ತು ಅಂತ್ಯವು ಲಾಭದಿಂದ ಕೂಡಿರುತ್ತದೆ. ಆಗಸ್ಟ್ 7 ಮತ್ತು 8ರಂದು ಯಾರಾದರೂ ಅನುಭವಿ ಸಲಹೆಗಾರರು ಅಥವಾ ಹಳೆಯ ಉದ್ಯಮ ಸಂಪರ್ಕದೊಂದಿಗೆ ಮಾತನಾಡಿ. ಆ ವ್ಯಕ್ತಿಯು ವೆಚ್ಚ, ಬೆಲೆ ಅಥವಾ ಗ್ರಾಹಕರ ಅಗತ್ಯಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಯನ್ನು ನೀಡುತ್ತಾನೆ. ಶುಕ್ರನು 3ನೇ ಮನೆಯಲ್ಲಿರುವುದರಿಂದ ಪ್ರಚಾರದ ಸೌಂದರ್ಯಕ್ಕಿಂತ ಅದರ ಸ್ಪಷ್ಟತೆ ಮುಖ್ಯವಾಗಿರುತ್ತದೆ. ನಿಮ್ಮ ಸೇವೆಯು ಗ್ರಾಹಕರ ಯಾವ ಸಮಸ್ಯೆಯನ್ನು ಪರಿಹರಿಸುತ್ತದೆ ಎಂಬುದನ್ನು ಅವರಿಗೆ ನೇರವಾಗಿ ತಿಳಿಸಿ. ಆಗಸ್ಟ್ 9ರ ನಂತರ ಬುಧ, ಸೂರ್ಯ ಮತ್ತು ಗುರು ನಿಮ್ಮ ರಾಶಿಯಿಂದ ವೈಯಕ್ತಿಕ ಪ್ರಭಾವವನ್ನು ಹೆಚ್ಚಿಸುತ್ತಾರೆ. ಗ್ರಾಹಕರು ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಂಬುತ್ತಾರೆ. ಶಿಕ್ಷಣ, ಆಹಾರ, ಪ್ರಯಾಣ, ಆಸ್ತಿ, ಆರೋಗ್ಯ, ಡಿಜಿಟಲ್ ಸೇವೆ, ಸಲಹೆ ಮತ್ತು ಗೃಹ ಉತ್ಪನ್ನಗಳ ವ್ಯಾಪಾರದಲ್ಲಿ ಉತ್ತಮ ವೇಗ ಬರಲಿದೆ. ಆಗಸ್ಟ್ 10 ಮತ್ತು 11ರಂದು ಉದ್ಯಮ ಸಭೆ ಮತ್ತು ಪಾಲುದಾರಿಕೆಯ ಚರ್ಚೆಗೆ ಬಲವಾದ ದಿನಗಳಾಗಿವೆ. ಮಂಗಳನ 7ನೇ ದೃಷ್ಟಿ ಪಾಲುದಾರಿಕೆ ಭಾವದ ಮೇಲಿರುವುದರಿಂದ ನಿರ್ಧಾರಗಳು ವೇಗವಾಗಿ ನಡೆಯುತ್ತವೆ. ಪ್ರತಿಯೊಂದು ಆರ್ಥಿಕ ಜವಾಬ್ದಾರಿಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳುವುದು ಅಗತ್ಯ. ಆಗಸ್ಟ್ 12 ಮತ್ತು 13ರಂದು ಮಾರಾಟ, ಬಾಕಿ ಇರುವ ಪಾವತಿಗಳು ಮತ್ತು ಹಳೆಯ ಗ್ರಾಹಕರಿಂದ ಲಾಭ ದೊರಕಿಸಿಕೊಡುತ್ತವೆ. ಸಾಮಾಜಿಕ ಮಾಧ್ಯಮ ಅಥವಾ ಪರಿಚಿತ ವ್ಯಕ್ತಿಯ ಮೂಲಕ ಹೊಸ ಗ್ರಾಹಕರು ಜೋಡಣೆಯಾಗುತ್ತಾರೆ. ವ್ಯಾಪಾರವನ್ನು ವಿಸ್ತರಿಸುವ ನಿರ್ಧಾರವನ್ನು ಭಾವುಕರಾಗಿ ತೆಗೆದುಕೊಳ್ಳದೆ ನೈಜ ಬೇಡಿಕೆ ಮತ್ತು ವೆಚ್ಚವನ್ನು ನೋಡಿ ತೆಗೆದುಕೊಳ್ಳಿ. ಇದೇ ವಿಧಾನವು ದೀರ್ಘಕಾಲದವರೆಗೆ ಲಾಭ ನೀಡುತ್ತದೆ. ವಿದ್ಯಾರ್ಥಿಗಳ ಮೇಲೆ ಗುರುವಿನ 5ನೇ ದೃಷ್ಟಿಯು ಅತ್ಯಂತ ಶುಭ ಪರಿಣಾಮ ಬೀರುತ್ತಿದೆ. ಗ್ರಹಿಕೆಯ ಸಾಮರ್ಥ್ಯ, ನೆನಪಿನ ಶಕ್ತಿ ಮತ್ತು ಸರಿಯಾದ ಮಾರ್ಗದರ್ಶನ ಸಿಗಲಿದೆ. ಆಗಸ್ಟ್ 7 ಮತ್ತು 8ರಂದು ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಹೊಸ ವಿಷಯದ ಸಿದ್ಧತೆಗೆ ಉಪಯುಕ್ತವಾಗಿವೆ. ಶಿಕ್ಷಕರು ಅಥವಾ ಕುಟುಂಬದ ಅನುಭವಸ್ಥ ಸದಸ್ಯರು ಅಭ್ಯಾಸದ ಉತ್ತಮ ವಿಧಾನವನ್ನು ತಿಳಿಸುತ್ತಾರೆ. ಆಗಸ್ಟ್ 9ರಿಂದ 11ರವರೆಗೆ ವೃತ್ತಿಗೆ ಸಂಬಂಧಿಸಿದ ಶಿಕ್ಷಣ ಪಡೆಯುತ್ತಿರುವವರಿಗೆ ವಿಶೇಷ ಫಲಿತಾಂಶ ಸಿಗಲಿದೆ. ಸಂದರ್ಶನ, ಪ್ರಸ್ತುತಿ, ಸ್ಪರ್ಧೆ ಮತ್ತು ಮೌಖಿಕ ಪರೀಕ್ಷೆಯಲ್ಲಿ ಮಾತು ಸ್ಪಷ್ಟವಾಗಿರುತ್ತದೆ. ವೈದ್ಯಕೀಯ, ಸಂಶೋಧನೆ, ಇತಿಹಾಸ, ಮನೋವಿಜ್ಞಾನ, ಕಾನೂನು,
ಹೋಟೆಲ್ ನಿರ್ವಹಣೆ, ವಿನ್ಯಾಸ, ಗಣಕಯಂತ್ರ ಮತ್ತು ಹಣಕಾಸು ಓದುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡುತ್ತಾರೆ. ಶುಕ್ರನು 3ನೇ ಮನೆಯಲ್ಲಿರುವುದರಿಂದ ಕೈಬರ, ಪ್ರಸ್ತುತಿ ಮತ್ತು ಉತ್ತರದ ಸ್ವಚ್ಛತೆಯ ಕಡೆಗೆ ಗಮನ ನೀಡಿ. ಮಾಹಿತಿ ಸರಿಯಾಗಿರುವುದರ ಜೊತೆಗೆ ಅದನ್ನು ಸರಿಯಾದ ಕ್ರಮದಲ್ಲಿ ಬರೆಯುವುದು ಅಗತ್ಯವಾಗಿರುತ್ತದೆ. ಆಗಸ್ಟ್ 12 ಮತ್ತು 13ರಂದು ಪರೀಕ್ಷೆಯ ಫಲಿತಾಂಶ, ವಿದ್ಯಾರ್ಥಿ ವೇತನ ಅಥವಾ ತರಬೇತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗಲಿದೆ. ಈಗ ಈ ವಾರ ನಿಮ್ಮ ರಾಶಿಯ ಅಧಿಪತಿ ಚಂದ್ರನಿಗೆ ನೇರವಾಗಿ ಸಂಪರ್ಕ ಹೊಂದಿರುವ ಧನಸ್ಥಿತಿಯ ಬಗ್ಗೆ ಮಾತನಾಡೋಣ. ಸೂರ್ಯನು ಧನಭಾವದ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿದ್ದಾನೆ. ಗುರುವು ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಆಗಸ್ಟ್ 9ರಂದು ಬುಧನು ನಿಮ್ಮ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಇದರಿಂದಾಗಿ ಆರ್ಥಿಕ ಯೋಜನೆ, ಸಂವಹನ ಮತ್ತು ನಿರ್ಧಾರಗಳು ನಿಮ್ಮ ನಿಯಂತ್ರಣಕ್ಕೆ ಬರಲಿವೆ. ಆಗಸ್ಟ್ 7 ಮತ್ತು 8ರಂದು ಸುದೀರ್ಘ ಪ್ರಯಾಣ, ಶಿಕ್ಷಣ ಅಥವಾ ಧಾರ್ಮಿಕ ಕೆಲಸಗಳಿಗೆ ವೆಚ್ಚವಾಗಲಿದೆ. ಈ ವೆಚ್ಚವು ಉಪಯುಕ್ತವೆಂದು ಸಾಬೀತಾಗುತ್ತದೆ. ಆಗಸ್ಟ್ 9ರಿಂದ 11ರವರೆಗೆ ಕೆಲಸದ ಮೂಲಕ ಹಣದ ಚರ್ಚೆಗಳು ಮುನ್ನಡೆಯುತ್ತವೆ. ವೇತನ, ಪಾವತಿ, ಕಮಿಷನ್ ಅಥವಾ ಹೆಚ್ಚುವರಿ ಆದಾಯಕ್ಕೆ ಸಂಬಂಧಿಸಿದ ಸ್ಪಷ್ಟ ಉತ್ತರ ಸಿಗಲಿದೆ. ಆಗಸ್ಟ್ 12 ಮತ್ತು 13ರಂದು ಉಚ್ಚಚಂದ್ರನು ನಿಮ್ಮ ಲಾಭಭಾವದಲ್ಲಿ ಇರುತ್ತಾನೆ. ಇದು ಇಡೀ ವಾರದ ಅತ್ಯಂತ ಬಲವಾದ ಆರ್ಥಿಕ ಸಮಯವಾಗಿದೆ. ಹಳೆಯ ಪಾವತಿ ಸಿಗಲಿದೆ, ಮಾರಾಟ ಹೆಚ್ಚಾಗುತ್ತದೆ ಅಥವಾ ಯಾವುದೋ ಸಂಪರ್ಕದ ಮೂಲಕ ಆರ್ಥಿಕ ಲಾಭ ಎದುರಾಗುತ್ತದೆ. ಶನಿಯು 11ನೇ ಮನೆಯ ಮೇಲೆ ದೃಷ್ಟಿ ನೆಟ್ಟಿದ್ದಾನೆ. ಆದ್ದರಿಂದ ಲಾಭವು ತಾತ್ಕಾಲಿಕವಾಗಿರದೆ ವ್ಯವಸ್ಥಿತವಾಗಿ ನಿಲ್ಲುತ್ತದೆ. ದೀರ್ಘಕಾಲದಿಂದ ಇಟ್ಟುಕೊಂಡಿದ್ದ ಆರ್ಥಿಕ ಇಚ್ಛೆಯ ಮೊದಲ ಘನ ಫಲಿತಾಂಶವು ಗೋಚರಿಸುತ್ತದೆ. ರಾಹುವು 8ನೇ ಮನೆಯಲ್ಲಿ ಹಠಾತ್ ಧನದ ವಿಷಯವನ್ನು ಸಕ್ರಿಯಗೊಳಿಸುತ್ತಿದ್ದಾನೆ. ವಿಮೆ, ತೆರಿಗೆ ಮರುಪಾವತಿ, ವಂಶಪಾರಂಪರ್ಯ ಆಸ್ತಿ, ಕಮಿಷನ್ ಅಥವಾ ಕುಟುಂಬದ ಹಳೆಯ ಆರ್ಥಿಕ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಮಾಹಿತಿ ಮುಂದೆ ಬರಲಿದೆ. ಪ್ರತಿಯೊಂದು ಮಾಹಿತಿಯನ್ನು ಪರಿಶೀಲಿಸುವುದರಿಂದ ಲಾಭವು ಸುರಕ್ಷಿತವಾಗಿರುತ್ತದೆ. ಆನ್ಲೈನ್ ಗಳಿಕೆ, ವಿದೇಶದಿಂದ ಪಾವತಿ, ಡಿಜಿಟಲ್ ಸೇವೆ ಮತ್ತು ಮನೆಯಿಂದಲೇ ಕೆಲಸ ಮಾಡುವವರ ಆದಾಯ ಹೆಚ್ಚಾಗುತ್ತದೆ. ಶೇರ್ ಮಾರುಕಟ್ಟೆ ಮತ್ತು ಟ್ರೇಡಿಂಗ್ನಲ್ಲಿ ಆಗಸ್ಟ್ 12ರ ದಿನವು ಭಾವುಕ ನಿರ್ಧಾರ ತೆಗೆದುಕೊಳ್ಳಲು ಸೂಕ್ತವಲ್ಲ. ಉಚ್ಚಚಂದ್ರನು ಉತ್ಸಾಹವನ್ನು ಹೆಚ್ಚಿಸುತ್ತಾನೆ. ಆದ್ದರಿಂದ ಮುಂಚಿತವಾಗಿಯೇ ನಿರ್ಧರಿಸಿದ ಯೋಜನೆಯಲ್ಲೇ ಇರಿ ಮತ್ತು ಲಾಭದ ಒಂದು ಭಾಗವನ್ನು ಸುರಕ್ಷಿತಗೊಳಿಸಿ. ಲಾಟರಿ ಅಥವಾ ಜಾಕ್ಪಾಟ್ಗಳಲ್ಲಿ ಕೇವಲ ಸಣ್ಣ ಮೊತ್ತವನ್ನು ಮಾತ್ರ ಬಳಸಿ. ಸಾಲದ ಅಥವಾ ಅಗತ್ಯ ವೆಚ್ಚದ ಹಣವನ್ನು ಇದರಲ್ಲಿ ಹೂಡಿಕೆ ಮಾಡಬೇಡಿ. ಈ ವಾರದ ನೈಜ ಧನ ಲಾಭವು ವೃತ್ತಿ, ಹಳೆಯ ಪಾವತಿ, ಕಮಿಷನ್ ಮತ್ತು ಉಪಯುಕ್ತ ಸಂಪರ್ಕಗಳಿಂದ ಬರಲಿದೆ. ನಿಮಗೆ 20 ಅಥವಾ 29ರ ಸಂಖ್ಯೆ ವಿಭಿನ್ನ ಸ್ಥಳಗಳಲ್ಲಿ ಪದೇ ಪದೇ ಕಾಣಿಸಿಕೊಂಡರೆ ಅದನ್ನು ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಸೂಚನೆ ಎಂದು ಭಾವಿಸಬೇಡಿ. ಇದು ಚಂದ್ರನಿಗೆ ಸಂಬಂಧಿಸಿದ ಸ್ಮರಣೆಯಾಗಿದೆ. ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮನಸ್ಸನ್ನು ಶಾಂತವಾಗಿಡಿ. ಈಗ ಪ್ರೀತಿ ಮತ್ತು ವೈವಾಹಿಕ ಜೀವನವನ್ನು ಅರ್ಥಮಾಡಿಕೊಳ್ಳೋಣ. ಗುರುವಿನ 7ನೇ ದೃಷ್ಟಿ ನಿಮ್ಮ ವಿವಾಹ ಭಾವದ ಮೇಲೆ ಬೀಳುತ್ತಿದೆ. ಇದು ಸಂಬಂಧಗಳಲ್ಲಿ ತಿಳುವಳಿಕೆ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ಆಗಸ್ಟ್ 7 ಮತ್ತು 8ರಂದು ಜೀವನ ಸಂಗಾತಿ ಅಥವಾ ಪ್ರಿಯತಮೆಯೊಂದಿಗೆ ಭವಿಷ್ಯ, ಪ್ರಯಾಣ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಂಭೀರ ಸಂಭಾಷಣೆ ನಡೆಯಲಿದೆ. ಎದುರಿಗಿರುವವರ ಮಾತನ್ನು ಕೇಳಿದ ನಂತರ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ಆಗಸ್ಟ್ 9ರಿಂದ 11ರವರೆಗೆ ಕೆಲಸದ ಒತ್ತಡ ಹೆಚ್ಚಿರುತ್ತದೆ. ಆದರೂ ಸಂಗಾತಿಗೆ ಸಮಯ ನೀಡುವುದು ಅಗತ್ಯ. ನಿಮ್ಮ ಸಣ್ಣ ಸ್ಪಷ್ಟತೆಯು ದೊಡ್ಡ ತಪ್ಪು ಗ್ರಹಿಕೆಯನ್ನು ಅಂತ್ಯಗೊಳಿಸುತ್ತದೆ. ಮಂಗಳನ ದೃಷ್ಟಿ 7ನೇ ಮನೆಯ ಮೇಲಿದೆ. ಇದರಿಂದ ಸಂಬಂಧದಲ್ಲಿ ಆಕರ್ಷಣೆ ಮತ್ತು ನಿರ್ಧಾರಗಳೆರಡೂ ವೇಗಗೊಳ್ಳುತ್ತವೆ. ಪದಗಳಲ್ಲಿ ಕಠೋರತೆ ಬಾರದಂತೆ ನೋಡಿಕೊಳ್ಳಿ. ವಿವಾಹ ಯೋಗ್ಯ ಅಭ್ಯರ್ಥಿಗಳಿಗೆ ಶಿಕ್ಷಣ, ಕೆಲಸ ಅಥವಾ ಕುಟುಂಬದ ಮೂಲಕ ಬಂದ ಸಂಬಂಧಗಳು ಮುನ್ನಡೆಯುತ್ತವೆ. ಗುರುವಿನ ಶುಭ ಪ್ರಭಾವವು ಬುದ್ಧಿವಂತ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯ ಭೇಟಿ ಮಾಡಿಸುತ್ತದೆ. ಆಗಸ್ಟ್ 12 ಮತ್ತು 13ರಂದು ಪ್ರೀತಿ ಮತ್ತು ವೈವಾಹಿಕ ಜೀವನದ ಅತ್ಯುತ್ತಮ ದಿನಗಳಾಗಿವೆ. ಜೊತೆಯಲ್ಲಿ ಊಟ ಮಾಡುವುದು, ಕುಟುಂಬದೊಂದಿಗೆ ಸಮಯ ಕಳೆಯುವುದು ಅಥವಾ ಭವಿಷ್ಯದ ಆರ್ಥಿಕ ಯೋಜನೆ ಮಾಡುವುದು ಸಂಬಂಧವನ್ನು ಬಲಪಡಿಸುತ್ತದೆ. ಈ ವಾರದ ಬ್ರಹ್ಮಾಂಡದ ಶಕ್ತಿಯ ಪೂರ್ಣ ಲಾಭ ಪಡೆಯಲು ನಿಮ್ಮ ವಿಶೇಷ ಅದೃಷ್ಟದ ಅಂಶಗಳು ಈ ಕೆಳಗಿನಂತಿವೆ. ಶುಭ ಬಣ್ಣ ಮುತ್ತಿನಂತ ಬಿಳಿ ಮತ್ತು ತಿಳಿ ಆಕಾಶ ನೀಲಿ. ಶುಭ ದಿನಾಂಕಗಳು ಆಗಸ್ಟ್ 8, 10 ಮತ್ತು 12. ಶುಭ ಸಂಖ್ಯೆ 2 ಮತ್ತು 20. ಶುಭ ದಿಕ್ಕು ಈಶಾನ್ಯ. ಶುಭ ರತ್ನ ಮುತ್ತು. ಶುಭ ಸಮಯ ಬೆಳಿಗ್ಗೆ 6:40ರಿಂದ 7:30ರವರೆಗೆ ಮತ್ತು ಸಂಜೆ 7:15ರಿಂದ 8 ಗಂಟೆಯವರೆಗೆ. ವೃತ್ತಿಯ ಪ್ರಮುಖ ಚರ್ಚೆಗಳಿಗೆ ಆಗಸ್ಟ್ 10 ಮತ್ತು ಆರ್ಥಿಕ ವಿಷಯಗಳಿಗೆ ಆಗಸ್ಟ್ 12 ಉಪಯುಕ್ತವಾಗಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ವಾರ 3 ಅನುಭವಗಳು ಚಂದ್ರ ಮತ್ತು ಗುರುವಿನ ಶುಭ ಪ್ರಭಾವವನ್ನು ಸೂಚಿಸುತ್ತವೆ. ಮೊದಲ ಸೂಚನೆ, ಸೋಮವಾರದಂದು ಬಿಳಿ ಹೂವು, ಬೆಳ್ಳಿಯ ಬಣ್ಣದ ವಸ್ತು ಅಥವಾ ಸ್ವಚ್ಛ ನೀರಿನ ಪಾತ್ರೆ ನಿಮ್ಮ ಗಮನವನ್ನು ಪದೇ ಪದೇ ಸೆಳೆಯುತ್ತದೆ. ವೈದಿಕ ನಂಬಿಕೆಯಲ್ಲಿ ಇದು ಚಂದ್ರನ ಶುಭಶಕ್ತಿಯ ಸಂಕೇತವಾಗಿದೆ. ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ತೆಗೆದುಕೊಂಡ ನಿರ್ಧಾರವು ಲಾಭ ನೀಡುತ್ತದೆ ಎಂಬುದು ಇದರ ಸಂದೇಶ. ಎರಡನೇ ಸೂಚನೆ, ಯಾರಾದರೂ ಶಿಕ್ಷಕರು, ಹಿರಿಯರು ಅಥವಾ ಕುಟುಂಬದ ಅನುಭವಿ ಸದಸ್ಯರು ನೀವು ಕೇಳದೆಯೇ ನೀವು ಹಲವು ದಿನಗಳಿಂದ ಯೋಚಿಸುತ್ತಿದ್ದ ವಿಷಯವನ್ನೇ ಹೇಳುತ್ತಾರೆ. ಇದು ನವಮ ಭಾವದ ಚಂದ್ರ ಮತ್ತು ಗುರುವಿನ ಮಾರ್ಗದರ್ಶನವಾಗಿರುತ್ತದೆ. ಮೂರನೇ ಸೂಚನೆ, ಆಗಸ್ಟ್ 12 ಅಥವಾ 13ರಂದು ನೀವು ಆರ್ಥಿಕ ಅಥವಾ ವೃತ್ತಿಗೆ ಸಂಬಂಧಿಸಿದ ಪ್ರಶ್ನೆಯ ಬಗ್ಗೆ ಯೋಚಿಸುತ್ತಿರುವಾಗ ಯಾವುದೋ ದೇವಾಲಯದ ಗಂಟೆಯ ನಾದ ಕೇಳಿಸುತ್ತದೆ. ಇದನ್ನು ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡಲು ಸಿಕ್ಕ ದೈವಿಕ ಸಂದೇಶವೆಂದು ಭಾವಿಸಿ. ಇವುಗಳಲ್ಲಿ ಯಾವುದಾದರೂ ಒಂದು ಅನುಭವ ಈ ವಾರ ನಿಮ್ಮ ಮುಂದೆ ಬರಲಿದೆ.
ಈಶ್ವರನು ನಮಗೆ ದೊಡ್ಡ ಅವಕಾಶಗಳನ್ನು ನೀಡುವಾಗ ನಮ್ಮ ರಕ್ಷಣೆಗಾಗಿ ಕೆಲವು ಎಚ್ಚರಿಕೆಯ ಸಂಕೇತಗಳನ್ನು ಖಂಡಿತ ನೀಡುತ್ತಾನೆ. ಮೊದಲನೆಯದು, ಆಗಸ್ಟ್ 9ರಿಂದ 11ರವರೆಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಧಾವಂತದಲ್ಲಿ ಯಾವುದೇ ಆರ್ಥಿಕ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಡಿ. ಎರಡನೆಯದು, ಮಂಗಳನು 12ನೇ ಮನೆಯಲ್ಲಿದ್ದಾನೆ. ನಿದ್ರೆಯನ್ನು ಕಡಿಮೆ ಮಾಡಿ ನಿರಂತರವಾಗಿ ಕೆಲಸ ಮಾಡುವುದು ಶರೀರ ಶಕ್ತಿಯನ್ನು ಕುಗ್ಗಿಸುತ್ತದೆ. ಮೂರನೆಯದು, ರಾಹುವು 8ನೇ ಮನೆಯಲ್ಲಿದ್ದಾನೆ. ತೆರಿಗೆ, ವಿಮೆ ಅಥವಾ ಹೂಡಿಕೆಗೆ ಸಂಬಂಧಿಸಿದ ದಾಖಲೆಗಳನ್ನು ಗಮನವಿಟ್ಟು ಓದಿ. ನಾಲ್ಕನೆಯದು, ಕುಟುಂಬದಲ್ಲಿ ಯಾರಾದರೂ ಆಡಿದ ಮಾತಿಗೆ ತಕ್ಷಣವೇ ತಪ್ಪು ಅರ್ಥ ಕಲ್ಪಿಸಬೇಡಿ. ಮೊದಲು ಅವರ ಪೂರ್ಣ ಮಾತನ್ನು ಕೇಳಿ. ಐದನೆಯದು, ಆಗಸ್ಟ್ 12 ಮತ್ತು 13ರಂದು ಲಾಭ ಸಿಕ್ಕ ತಕ್ಷಣವೇ ದೊಡ್ಡ ವೆಚ್ಚಗಳನ್ನು ನಿರ್ಧರಿಸಬೇಡಿ. ಹಣದ ಒಂದು ಭಾಗವನ್ನು ಭವಿಷ್ಯಕ್ಕಾಗಿ ಸುರಕ್ಷಿತವಾಗಿರಿಸಿ. ಭಾಗ್ಯಚಕ್ರಕ್ಕೆ ಪೂರ್ಣ ವೇಗ ನೀಡಲು ಮತ್ತು ಈ ವಾರ ರೂಪುಗೊಳ್ಳುವ ಶುಭಯೋಗಗಳ 100% ಲಾಭ ಪಡೆಯಲು ನೀವು ಈ ಸರಳ ಮತ್ತು ಅಚೂಕ ಪರಿಹಾರಗಳನ್ನು ಮಾಡಿ. ಮೊದಲ ಪರಿಹಾರ, ಸೋಮವಾರ ಬೆಳಗ್ಗೆ ಶಿವಲಿಂಗಕ್ಕೆ ನೀರಿಗೆ ಸ್ವಲ್ಪ ಹಸಿ ಹಾಲು ಬೆರೆಸಿ ಅರ್ಪಿಸಿ. ತದನಂತರ ಓಂ ಸೋಂ ಸೋಮಾಯ ನಮ ಮಂತ್ರವನ್ನು 21 ಬಾರಿ ಜಪಿಸಿ. ಎರಡನೇ ಪರಿಹಾರ, ಗುರುವಾರ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಅಥವಾ ಅಗತ್ಯವಿರುವ ಕುಟುಂಬಕ್ಕೆ ತೊಗರಿಬೇಳೆ ಮತ್ತು ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಿ. ಇದರಿಂದ ಗುರುವಿನ ಕೃಪೆ ಮತ್ತು ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಮೂರನೇ ಪರಿಹಾರ, ಶನಿವಾರದಂದು ಯಾರಾದರೂ ವಿಕಲಚೇತನರಿಗೆ ಅಥವಾ ವೃದ್ಧರಿಗೆ ಊಟ ಅಥವಾ ದಿನನಿತ್ಯದ ಉಪಯುಕ್ತ ವಸ್ತುವನ್ನು ನೀಡಿ. ಈ ಪರಿಹಾರವು ವಕ್ರಿ ಶನಿಯ ಶಕ್ತಿಗೆ ಬೆಂಬಲ ನೀಡುತ್ತದೆ. ಕರ್ಕಾಟಕ ರಾಶಿಯವರೇ, ಈ ವಾರ ಗ್ರಹಗಳು ನಿಮ್ಮನ್ನು 3 ಸ್ಪಷ್ಟ ಹಂತಗಳಲ್ಲಿ ಮುಂದೆ ಕರೆದೊಯ್ಯುತ್ತಿವೆ. ಆಗಸ್ಟ್ 7 ಮತ್ತು 8ರಂದು ಭಾಗ್ಯವು ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಆಗಸ್ಟ್ 9ರಿಂದ 11ರವರೆಗೆ ನಿಮ್ಮ ಕರ್ಮವು ಫಲ ನೀಡುತ್ತದೆ. ಆಗಸ್ಟ್ 12 ಮತ್ತು 13ರಂದು ಲಾಭವು ನಿಮ್ಮ ಕಣ್ಣ ಮುಂದೆ ಬರಲಿದೆ. ನೀವು ಯಾವುದನ್ನು ಬಲವಂತವಾಗಿ ಮುಂದೆ ತಳ್ಳಬೇಕಾಗಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆಯನ್ನಿಡಿ. ಉಚ್ಚ ಗುರುವು ನಿಮ್ಮ ರಾಶಿಯಲ್ಲಿ ಹಂಸ ಮಹಾಪುರುಷ ಯೋಗದ ಪ್ರಭಾವ ನೀಡುತ್ತಿದ್ದಾನೆ. ಬುಧಾದಿತ್ಯ ಯೋಗವು ನಿಮ್ಮ ಮಾತಿನ ಪ್ರಭಾವ ಹೆಚ್ಚಿಸುತ್ತಿದೆ. ಗಜಕೇಸರಿ ಯೋಗವು ವೃತ್ತಿಯಲ್ಲಿ ಗೌರವ ತಂದುಕೊಡುತ್ತಿದೆ ಮತ್ತು ಉಚ್ಚಚಂದ್ರನು ನಿಮ್ಮ ಲಾಭಭಾವವನ್ನು ತಲುಪಿ ಆರ್ಥಿಕ ಫಲಿತಾಂಶ ನೀಡುತ್ತಿದ್ದಾನೆ. ಯಾವ ನಿರ್ಧಾರದ ಬಗ್ಗೆ ಮನಸ್ಸಿನಲ್ಲಿ ಸಂಶಯವಿತ್ತೋ ಅದು ಸ್ಪಷ್ಟವಾಗುತ್ತದೆ. ಯಾವ ಕೆಲಸಕ್ಕಾಗಿ ನೀವು ಕಷ್ಟಪಟ್ಟಿದ್ದೀರೋ ಅದಕ್ಕೆ ಗುರುತಿಸುವಿಕೆ ಸಿಗಲಿದೆ ಮತ್ತು ಯಾವ ಪಾವತಿ ಅಥವಾ ಆರ್ಥಿಕ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೀರೋ ಅದು ಮುಂದೆ ಸಾಗಲಿದೆ. ಮಾತಾ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೆಲೆಸುವಂತೆ ಮಾಡಲಿ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ನಿಖರ ವಿಶ್ಲೇಷಣೆಗಳಿಗಾಗಿ ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೋಗುವ ಮುನ್ನ ಕಮೆಂಟ್ನಲ್ಲಿ ಸಂಪೂರ್ಣ ಶ್ರದ್ಧೆಯಿಂದ ಜೈ ಮಹಾಲಕ್ಷ್ಮಿ ಎಂದು ಖಂಡಿತ ಬರೆಯಿರಿ. ಈಶ್ವರನು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವು ಯಾವಾಗಲೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.